ಜಿಲ್ಲೆಯಲ್ಲಿ 177 ಮಂದಿಯಲ್ಲಿ ಡೆಂಗ್ಯೂ ಪಾಸಿಟಿವ್ ಇರುವುದು ಖಾತ್ರಿಯಾಗಿದ್ದು ಇದು ಹೆಚ್ಚು ಹರಡದಂತೆ ಪ್ರತಿಯೊಬ್ಬರೂ ಗಮನ ಹರಿಸಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಬಿಎನ್ ಶಿವಸ್ವಾಮಿ ಮನವಿ ಮಾಡಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಆವರಣದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಡಿಎಚ್ಒ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಡೆಂಗ್ಯೂ, ಮಲೇರಿಯಾ ರೋಗ ನಿಯಂತ್ರಣ ಮಾಧ್ಯಮ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಡೆಂಗ್ಯೂ ಆತಂಕಕಾರಿ ರೀತಿಯಲ್ಲಿ ನಿರಂತರವಾಗಿ ಹೆಚ್ಚಳವಾಗುತ್ತಿದೆ. ಜ್ವರ ಪೀಡಿತರು ನೇರವಾಗಿ ಜಿಲ್ಲಾಸ್ಪತ್ರೆಗೆ ಆಗಮಿಸುತ್ತಿರುವುದರಿಂದ ಹಾಸಿಗೆ ಕೊರತೆ ಎದುರಾಗಿದೆ. ಡೆಂಗ್ಯೂ ಮಿತಿ ಮೀರಿದರೆ ಸಾವು ಕೂಡ ಎದುರಾಗಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಮುನ್ನೆಚ್ಚರಿಕೆ ವಹಿಸಬೇಕು. ಹಾಗೆಯೇ ನಗರದಲ್ಲಿ ಸ್ವಚ್ಛತೆ ಕಾಪಾಡಲು ಎಲ್ಲಾ ಇಲಾಖೆಗಳು ಸಹಕಾರ ನೀಡಬೇಕು. ಮನೆಯ ಒಳಗೆ ಅಥವಾ ಫುಡ್ ಕೋರ್ಟ್ ಸೇರಿದಂತೆ ಮನೆಯ ಹೊರಗೆ ಎಳ್ನೀರು ಬೊಂಡೆ ಮೊದಲಾದ ಕಡೆಗಳಲ್ಲಿ ನೀರು ಸಂಗ್ರಹ ಆಗದಂತೆ ನೋಡಿಕೊಳ್ಳಬೇಕು. ತಿಳಿ ಅಥವಾ ಸ್ವಚ್ಛ ನೀರಿನಲ್ಲಿ ಮೊಟ್ಟೆ ಇಡುವ ಐಡಿಸ್ ಈಜಿಪ್ಟಿ ಸೊಳ್ಳೆ ಕಚ್ಚುವಿಕೆಯಿಂದ ಡೆಂಗ್ಯೂ ಬರಲಿದೆ. ಈ ಸೊಳ್ಳೆ ಉತ್ಪಾದನೆಯಾಗುವ ಮೂಲವನ್ನು ತಡೆಗಟ್ಟಬೇಕು. ಜಿಲ್ಲೆಯಲ್ಲಿ 7 ಮಲೇರಿಯಾ 7 ಪ್ರಕರಣ ವರದಿಯಾಗಿದೆ. ಆದರೆ ಇವು ಸ್ಥಳೀಯರಲ್ಲಿ ಕಂಡುಬಂದಿರುವ ಪ್ರಕರಣ ಅಲ್ಲ, ಬದಲಾಗಿ ಹೊರಗಿನಿಂದ ಬಂದವರಲ್ಲಿ ಕಂಡುಬಂದಿವೆ. ಈ ಪೈಕಿ ಅರಸೀಕೆರೆಯಲ್ಲಿ 5, ಬೇಲೂರು, ಸಕಲೇಶಪುರದಲ್ಲಿ ತಲಾ 1 ಪ್ರಕರಣ ವರದಿಯಾಗಿವೆ. ಡೆಂಗ್ಯೂ, ಮಲೇರಿಯಾ ಹರಡುವಿಕೆ ನಿಯಂತ್ರಣ ಹಾಗೂ ಮಾರ್ಗೋಪಾಯದ ಬಗ್ಗೆ ಸವಿವರ ಮಾಹಿತಿ ನೀಡಿದ ಕೀಟಶಾಸ್ತ್ರ ತಜ್ಞ ರಾಜೇಶ್ ಕುಲಕರ್ಣಿ, 2025 ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಮಲೇರಿಯಾ ನಿಯಂತ್ರಣವಾಗಿದೆ ಎಂದು ಶೂನ್ಯ ಘೋಷಣೆ ಮಾಡಲು ಎಲ್ಲಾ ಸಿದ್ಧತೆ ನಡೆದಿದೆ ಎಂದರು. ಸದ್ಯ ಹೊರಗಿನಿಂದ ಜಿಲ್ಲೆಗೆ ಬಂದವರಲ್ಲಿ ಮಲೇರಿಯಾ ಇರುವುದು ಪತ್ತೆಯಾಗಿದೆ, ಸ್ಥಳೀಯರಲ್ಲಿ ಇಲ್ಲ. ನಾವೀಗ ಕ್ಯಾಟಗರಿ 1 ರಿಂದ ಶೂನ್ಯಕ್ಕೆ ಬರಬೇಕಾಗಿದೆ. ಇದಕ್ಕಾಗಿ ಅರಿವು ಮೂಡಿಸಲು ಜಾಥಾ, ಕಾರ್ಯಾಗಾರ, ಪಿಡಿಒಗಳು, ಶಿಕ್ಷಕರು ಮೊದಲಾದವರಿಗೆ ಸೂಕ್ತ ತರಬೇತಿ ನೀಡುವ ಮೂಲಕ ನಿರ್ಮೂಲನೆಗೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 4 ತರಹದ ವೈರಸ್ನಿಂದ ಡೆಂಗ್ಯೂ ಹರಡಲಿದೆ. ಇದನ್ನು ತಡೆಯಲು ಎಲ್ಲರ ಸಹಕಾರ ಅಗತ್ಯ. ಆದರೆ ಜನರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಸಹಕಾರ ಸಿಗುತ್ತಿಲ್ಲ. ಡೆಂಗ್ಯೂ ಪ್ರಕರಣ ವರದಿಯಲ್ಲಿ ರಾಜ್ಯದಲ್ಲಿ ಹಾಸನ 8ನೇ ಸ್ಥಾನದಲ್ಲಿದೆ. 4882 ಶಂಕಿತ ಪ್ರಕರಣ ವರದಿಯಾಗಿವೆ. ಡೆಂಗ್ಯೂ ನಿಯಂತ್ರಣಕ್ಕೆ ಹಲವು ಕ್ರಮ ಕೈಗೊಳ್ಳಲಾಗಿದ್ದು, ಅಂತರ್ ಇಲಾಖೆ ಸಮನ್ವಯ ಇದ್ರೆ ನಿಯಂತ್ರಣ ಮಾಡಬಹುದು ಎಂದರು. ಈ ತಾಲೂಕು ಹಾಸ್ಪಿಟ್ಲುಗಳು ಮತ್ತು CHCಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡಲ್ಲೇ ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಬರ್ತಿರೋದು ತಮ್ಮ ಗಮನಕ್ಕೂ ಬಂದಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಹಾಸಿಗೆ ಕೊರತೆ ಎದುರಿಸ್ತಾ ಇದೆ. ಆಗ್ಲೇ ಇದನ್ನು ನಿಯಂತ್ರಣ ಮಾಡೋದು ಹೇಗೆ? ಇದರಿಂದ ಇದು ಒಂದು ವೈರಸ್ನಿಂದ ಹರಡ್ತಕ್ಕಂಥ ರೋಗ. ಇದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಇರೋದ್ರಿಂದ ಇದನ್ನು ಬರ್ದಂಗೆ ನೋಡ್ಕೊಳ್ಳೋದೇ ನಮಗೆ ಭಾಳ ಒಳ್ಳೆಯದು. ಬಂದ ಮೇಲೆ ನಾವು ಈ ಸಾವು ನೋವುಗಳು ಸಹ ಸಂಭವಿಸ್ಬೋದು. ಆದ್ದರಿಂದ ಇದನ್ನು ಬರ್ದಂಗೆ ನೋಡ್ಕೊಳ್ಳೋದು ಅಂದರೆ ನಾವು ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಆ ಸೋರ್ಸ್ ರಿಡಕ್ಷನನ್ನು ನಾವು ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲ ಹಂತದಲ್ಲೂ ಸಹ ಕಡಿಮೆ ಮಾಡಿಕೊಂಡು ಇಲ್ದಂಗೆ ಮಾಡಿದರೆ ಈ ರೋಗನ ಹರಡೋದನ್ನು ತಪ್ಪಿಸ್ಬೋದು. ಉದಾಹರಣೆಗೆ ನಮ್ಮಲ್ಲಿ ನೋಡ್ತೀವಿ, ಈಗ ಬೀದಿ ಬದಿ ಕ್ಯಾಂಟೀನ್ಗಳು ಹೆಚ್ಚಾಗಿದೆ, ಫುಡ್ ಪಾರ್ಕ್ಗಳು ಹೆಚ್ಚಾಗಿದೆ, ಮತ್ತು ಎಳ್ನೀರನ್ನು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಕೊಚ್ಚೋದು, ಆ ಬುರ್ಡೆಗಳ್ನ ಹೆಂಗೆ ಬೇಕು ಹಂಗೆ ಬಿಸಾಕೋದು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ ಕೊಬ್ಬರಿ ಬಡಿ. ಈ ಸಂದರ್ಭದಲ್ಲಿ ಮಲೇರಿಯಾ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ನಾಗಪ್ಪ, KWG ಕಾರ್ಯಕಾರಿ ಸಮಿತಿ ಸದಸ್ಯ HB ಮದನಗೌಡ ಹಾಗೂ ಸಿಬ್ಬಂದಿ ಇದ್ದರು.